ಇವತ್ತು ನಮ್ಮ ತಂದೆಯವರಾದ ದಿವಂಗತ ಎನ್ ಮಂಜುನಾಥ್ರವರ 9ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಕುಟುಂಬದ ಸದಸ್ಯರು ಮತ್ತು ಅಭಿಮಾನಿಗಳು, ಸ್ನೇಹಿತರು, ಕಾರ್ಯಕರ್ತರು ಮತ್ತು ಮೈಸೂರು ಜಿಲ್ಲೆಯ ನಾನಾ ಭಾಗಗಳಿಂದ ಎಲ್ಲರೂ ಕೂಡ ಇವತ್ತು ಆಗಮಿಸಿ ಕಾರ್ಯಕ್ರಮದಲ್ಲಿ ತಮ್ಮ ಕುಟುಂಬದ ಸದಸ್ಯರುಗಳ ಜೊತೆ ಭಾಗವಹಿಸಿದ್ದಾರೆ. ಸೊ ಈ 9ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಾವು ಏನು ಹೇಳ್ಬೋದು ಅವ್ರ ಬಗ್ಗೆ ಅಂತಂದರೆ, ಒಂದು, ಅವರ ಮಗನಾಗಿ ತಂದೆ ಯಾವ ರೀತಿ ಕುಟುಂಬದ ಸದಸ್ಯರ ಬಗ್ಗೆ ಬದ್ಧತೆ ಇರಬೇಕಿತ್ತು ಅದನ್ನೆಲ್ಲ ನಮಗೆ ಹೇಳಿಕೊಟ್ಟಿದ್ದಾರೆ. ಕಾರಣ ಏನು ಅಂತಂದರೆ, ಅವರು ಬೆಳೆದಂಥ ಒಂದು ವಾತಾವರಣ ಅದು ವಿಶೇಷವಾದದ್ದು. ದಿವಂಗತ ಟಿ.ಎನ್. ನರಸಿಂಹಮೂರ್ತಿರವರ ಸುಪುತ್ರರಾಗಿ ಅದರಲ್ಲೂ ಎನ್ ಮಂಜುನಾಥ್ರವರು ಅಂತಂದರೆ ಕಮಿಟೆಡ್ ಮತ್ತು ಸರಳ ಮತ್ತು ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಅಂತ ಜನರೆಲ್ಲ ಮಾತಾಡ್ಕೊಳ್ತಾರೆ. ಅವರು ತಂದೆ ನಿಧನದ ನಂತರ, ಟಿ.ಎನ್. ನರಸಿಂಹಮೂರ್ತಿಯವರು ನಿಧನದ ನಂತರ ಈ ಒಂದು ಸಂಸ್ಥೆಗೆ, ದಲಿತ ವಿದ್ಯಾರ್ಥಿನಿಯರ ಸಂಸ್ಥೆಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಸುಮಾರು 16 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಮಧ್ಯದಲ್ಲೂ ಕೂಡ ಅವರು ವಿಧಾನ ಪರಿಷತ್ಗೆ ಮೈಸೂರು ಚಾಮರಾಜನಗರ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಆಯ್ಕೆಯಾದಂಥ ಸಂದರ್ಭದಲ್ಲಿ ಎಲ್ಲ ನಮಗೆ ಸ್ಥಳೀಯ ಸಂಸ್ಥೆ ಅಂತಂದರೆ ಎಲ್ಲ ಪಂಚಾಯತ್ ಸದಸ್ಯರುಗಳು, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತಿ, ಪುರಸಭೆ, ನಗರಸಭೆ ಮತ್ತು ಮೈಸೂರು ನಗರ ಪಾಲಿಕೆ ಇವೆಲ್ಲ ಕೂಡ ಕವರ್ ಆಗ್ತದೆ. ಇವರ ಜೊತೆ ಅವರು ಇಟ್ಕೊಂಡಂಥ ಒಡನಾಟ 6 ವರ್ಷ ಅವಧಿಯಲ್ಲಿ ಭಾಳ ಪ್ರಮುಖವಾದದ್ದು. ಯಾಕಂತಂದರೆ ಅವರು ವಿಧಾನ ಪರಿಷತ್ ಸದಸ್ಯರಾದಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲ ಪಂಚಾಯತ್ಗಳನ್ನು ಕೂಡ ಟೂರ್ ಮಾಡಿದರು. ಇದನ್ನು ಗಮನಿಸಿದಂಥ ಕಾಂಗ್ರೆಸ್ ಅಧ್ಯಕ್ಷರು, ಇವತ್ತಿನ AICC ಅಧ್ಯಕ್ಷರು, ನಮಗೆ ಅವತ್ತು KPCC ಅಧ್ಯಕ್ಷರಾಗಿದ್ದರು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆರು, ಅವತ್ತು ಮಂಜುನಾಥ್ ಇಸ್ ಸೂಟಬಲ್ ಫಾರ್ SC ಘಟಕದ ಅಧ್ಯಕ್ಷರು ಮಾಡೋಣ, ಯಾಕಂತಂದರೆ ಅವರು ರಾಜಕೀಯ ಇತಿಹಾಸ ಚೆನ್ನಾಗಿದೆ, ರಾಜಕೀಯದ ಒಂದು ಪ್ರಬುದ್ಧತೆ ಇದೆ, ತಿಳುವಳಿಕೆ ಹೆಚ್ಚಾಗಿದೆ ಅಂತೇಳಿ ಅವತ್ತು SC ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ಅವರು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ ಅಂತಂದರೆ ನಾವು ಮುಂಚೂಣಿ ಘಟಕಗಳಷ್ಟೇ ನಮ್ಮಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇತ್ತು. ವಿಧಾನಸಭಾ ಚುನಾವಣೆಗೂ ಕೂಡ ನಾನು ಕೆಲಸ ಮಾಡಿದ್ದೆ, 2019ರಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೆ. ಬರೋ ದಿವಸಗಳಲ್ಲೂ ಕೂಡ ನನಗೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ನಾನು ನಮ್ಮ ಹೈಕಮಾಂಡ್ ಮತ್ತು ನಮ್ಮ ನಾಯಕರಲ್ಲೂ ಕೂಡ ರಿಕ್ವೆಸ್ಟ್ ಮಾಡಿದ್ದೆ. 2023 ಅಸೆಂಬ್ಲಿ ಚುನಾವಣೆಗೂ ಕೂಡ ನಾನು ನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದೆ. ಕಾರಣಾಂತರಗಳಿಂದ ಅಲ್ಲಿ ಮತ್ತೆ ಹಿರಿಯರಾದಂಥ ಮಾದೇವಪ್ಪನವ್ರಿಗೆ ಅವಕಾಶ ಮಾಡಿಕೊಟ್ರು, ನಂಜನಗೂಡಲ್ಲಿ ಧ್ರುವನಾರಾಯಣ ಅವ್ರ ಮಗನಿಗೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ನಾವು ಏನಿತ್ತು ನಮ್ಮ ಬೆಂಬಲವನ್ನು ಅವ್ರಿಗೆ ಸೂಚಿಸಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡಿದ್ದೀವಿ. ಈಗ ಅಟ್ ಪ್ರೆಸೆಂಟ್ ನಾನು ಪ್ರೊಫೆಷನ್ ನಾನು ಅಡ್ವೊಕೇಟ್ ಇದ್ದೀನಿ, ನಾನು ಎಜುಕೇಷನಿಸ್ಟ್ ಇದ್ದೀನಿ. ಹಾಗಾಗಿ ನಾನು ಸಾರ್ವಜನಿಕ ಜೀವನದಲ್ಲಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ. ಇಲ್ಲಿ ನಾನು ಬಂದಾಗಲೆಲ್ಲ ನಾನು ಜನಗಳನ್ನು ಭೇಟಿ ಮಾಡ್ತಾ ಇದ್ದೀನಿ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ, ಜನಗಳ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದೀನಿ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ, ಅವರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ನೋಡೋಣ. ನನಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಏನೂ ಮಾಡೋದಿಲ್ಲ ಅಂತ ಕೂಡ ನನಗೆ ಯಾವುದೇ ರೀತಿಯಾಗಿ ಮಾತುಗಳಾಡಿಲ್ಲ, ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಮುಂದೆ ಯಾವುದಾದ್ರೂ ವಿಧಾನ ಪರಿಷತ್ತು, ವಿಧಾನಸಭೆ ಚುನಾವಣೆ ಇದಕ್ಕೆ ನಿಮಗೆ ಅವಕಾಶ ಮಾಡಿಕೊಡೋಣ ಅಂದಿದ್ದಾರೆ. ಸೊ ನನಗೆ ಭರವಸೆ ಇದೆ, ಮಾಡಿಕೊಡ್ತಾರೆ. ನಾವು ನನ್ನ ಪತಿ ಅವ್ರನ್ನ ಎಂದೂ ಅವರ ಒಳ್ಳೆಯ ಗುಣಗಳನ್ನು ಸದಾ ನಾವು ನೆನಪು ಮಾಡ್ಕೊಳ್ತೀನಿ. ಅವರು ಒಬ್ಬ ಒಳ್ಳೆ ಮನುಷ್ಯತ್ವ ಇರುವಂಥ ಒಳ್ಳೆ ಸ್ನೇಹ ಜೀವಿ. ಅವರು ಪ್ರತಿಯೊಂದು ಯಾವುದೇ ಒಂದು ಸಮಸ್ಯೆ ಇರಲಿ, ಮನೆಯದಾಗಲಿ ಹೊರಗಡೆದಾಗಲಿ, ಫಸ್ಟು ಕೂಲಂಕುಷವಾಗಿ ಅವರ ಸ್ವಂತ ಕೆಲಸ ಕಾರ್ಯಗಳನ್ನು ಬಿಟ್ಟು ಮಾಡಿದಂಥವರು. ಅವ್ರು ಎಷ್ಟೋ ಜನಕ್ಕೆಲ್ಲ ಸಮಸ್ಯೆಗಳಾದಾಗ ಬಗೆಹರಿಸಿದ್ದಾರೆ. ಆಮೇಲೆ ಅವರು ರಾಜಕಾರಣಿಯಾಗಿ MLC ಆಗಿ ಒಂದೇ ವರ್ಷ ಅವರು ಒಂದೇ ಟರ್ಮು 6 ವರ್ಷ ಇದ್ದರೂ ಕೂಡ ಬಹುಶಃ ಅವರು ಮಾಡಿರೋಷ್ಟು ಕೆಲಸ
ನಮಗೆ ಅಷ್ಟು ಬೇರೆ ಯಾರು ಮಾಡಿದ್ದಾರೆ ಅಂತ ನಮಗೆ ಅಷ್ಟು ಅನಿಸಲ್ಲ. ಆ ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಅವಕಾಶ ಆದಾಗ ತಾಲೂಕ್ ಪಂಚಾಯತಿ ಸೀಟ್ ಇರ್ಬೋದು, ಜಿಲ್ಲಾ ಪಂಚಾಯತಿ ಸೀಟ್ ಇರ್ಬೋದು, ಅನೇಕರಿಗೆ ಹೆಚ್ಚಾಗಿ ಕೊಡಿಸ್ಕೊಟ್ಟಿದ್ದಾರೆ. ಅದ್ರ ವಿತ್ ಡೇಟಾ ಕೂಡ ನಮ್ಮಲ್ಲಿ ಇದೆ, ನಾವು ಮಾತಾಡ್ಬೋದು ಅದ್ರ ಬಗ್ಗೆ. ಅವರು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅವರು ಏನು ಪಕ್ಷದಲ್ಲಿ ಇಷ್ಟು 11 ವರ್ಷ, ನನ್ನ ಮಗ ಹೇಳ್ದ 11 ವರ್ಷ SC ಡಿಪಾರ್ಟ್ಮೆಂಟ್ ಅಧ್ಯಕ್ಷರಾಗಿ ಎಷ್ಟೋ ಜನಕ್ಕೆ ಈ ಕಾಂಗ್ರೆಸ್ ಪಕ್ಷದ ಮುಖ್ಯ ವಾಹಿನಿಗೆ ತಂದಿದ್ದಾರೆ. ಅವರೆಲ್ಲ ಅವರ ಒಂದು ಗೈಡೆನ್ಸ್ ಮೇಲೆ ವರ್ಕ್ ಮಾಡಿದಂಥವ್ರು ಎಷ್ಟೋ ಜನ ಇವಾಗ ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಲೋಕಸಭಾ ಮೆಂಬರ್ ಕೂಡ ಆಗಿದ್ದಾರೆ. ಅದು ಒಂದು ಖುಷಿಯಾದ ವಿಷಯ. ಮಿನಿಸ್ಟರ್ ಕೂಡ ಆಗಿದ್ದಾರೆ. SC ಡಿಪಾರ್ಟ್ಮೆಂಟಲ್ಲಿ ಪಪ್ಪನ್ನ ಗೈಡೆನ್ಸಲ್ಲಿ ಬಂದಂಥವ್ರು. ಅದೊಂದು ಖುಷಿಯಾದ ವಿಷಯ. ಅವರೆಲ್ಲ ಸಿಕ್ಕಿದಾಗ ಒಂದೇ ಹೇಳೋದು, ನಮಗೆ ಅವರು ಹೇಗೆ ಮಾಡಬೇಕು ಕಾರ್ಯಕ್ರಮಗಳನ್ನು ಅಂತ ಒಂದು ಅವರಿಂದ ಕಲ್ತೀವಿ ಅಂತ ಹೇಳ್ತಾರೆ. ಅದು ಒಂದು ಒಳ್ಳೆ ನಮಗೆ ಸಮಾಧಾನ ಕೊಡುವಂಥ ವಿಷಯ. ಏನೇ ಆದರೂ ಅವರು ಕೊನೆ ಗಳಿಗೆವರೆಗೂ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದು ಅವರು ಜೀವ ಬಿಟ್ಟಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಯಾಕಂದರೆ ಕೊನೆಯಲ್ಲಿ ಅವ್ರಿಗೆ ಇವರು ಮುನಿಯಪ್ಪ ಅವರ ಒಂದು ಏನು ಫಂಕ್ಷನ್ ಆರ್ಗನೈಸ್ ಮಾಡಿದ್ರು ಕಾಂಗ್ರೆಸ್ ಪಕ್ಷದ್ದು, ಅಲ್ಲಿ ಇದ್ದಾರೆ. ಹಿಂದೂ ದಿವಸ ಅವರು ಚೆನ್ನೈಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅಲ್ಲಿ ಅವರನ್ನ ಬೀಳ್ಕೊಟ್ಟಿದ್ದಾರೆ ಏರ್ಪೋರ್ಟ್ಗೆ ಹೋಗಿ. ಆ ನಂತರ KPCC ಆಫೀಸ್ಗೆ ಹೋಗಿ ಅಲ್ಲಿ ಅಧ್ಯಕ್ಷರು ಆವಾಗ ಇವರು ಪರಮೇಶ್ವರ್ ಅವರು ಇದ್ರು, ಅವರನ್ನ ಮಾತಾಡಿಸಿ ಬಂದಿದ್ದಾರೆ. ಮನೆಗೆ ಬಂದು 8-8:30 ಆಯಿತು, ಸುಸ್ತಾಗ್ತಾ ಇದೆ ಅಂತಂದ್ರು. ಆಗ ಅವರನ್ನ ನಾವು ಹಾಸ್ಪಿಟಲೈಸ್ ಮಾಡಿದ್ವಿ. ಅಲ್ಲಿಂದ 1 ತಿಂಗಳು ತುಂಬ ಸ್ಟ್ರಗಲ್ ಪಟ್ಟು 16ನೇ ತಾರೀಕು 9 ವರ್ಷ ಆಯಿತು ಅವರು ಜೀವ ಬಿಟ್ಟು. ಪಕ್ಷದ ಅವರ ಪಕ್ಷ ಕೆಲಸ ಅಂತಂದ್ರೆ ಫಸ್ಟ್ ಅವ್ರು ಯಾವಾಗಲೂ ಇರ್ತಿದ್ರು. ಆಕ್ಚುಲಿ ನಾನು ಕೋಲಾರ ಫಂಕ್ಷನ್, ಮುನಿಯಪ್ಪ ಅವ್ರ ಫಂಕ್ಷನ್ಗೆ ನಾನು ಹೋಗಬೇಡಿ ಅಂತಂದೆ. ಕಾರಣ ಇಷ್ಟೇ, ಅವ್ರಿಗೆ ಏನೋ ಸ್ವಲ್ಪ ಸುಸ್ತು ಏನೋ ಆಗ್ತಾ ಇತ್ತು, ಬೆನ್ನು ಬ್ಯಾಕ್ ಯಾಕೋ ತುಂಬ ಹಿಡಿತಾ ಇದೆ, ತುಂಬ ನೋವಾಗ್ತಿದೆ ಅಂತ ಹೇಳೋರು. ಇಷ್ಟೊಂದೆಲ್ಲ ಸಮಸ್ಯೆ ಇರುವಾಗ ನೀವು ಹೋಗಬೇಡಿ, ಇದೊಂದನ್ನು ಅವಾಯ್ಡ್ ಮಾಡಿ ಅಂತ ನಾನು ಹೇಳಿದೆ. ಅವತ್ತು ಶುಕ್ರವಾರ ದಿವಸ 17ನೇ ತಾರೀಕು 2017ನೇ ಇಸ್ವಿ, ಚೆನ್ನಾಗಿ ನೆನಪಿದೆ ನನಗೆ. ಅವರು ಹೇಳಿದ ಒಂದೇ ಮಾತು, ಪಕ್ಷ ನಮ್ಗೆ ಏನು ಜವಾಬ್ದಾರಿ ಕೊಡ್ತಾರೆ ನಾವು ಪಕ್ಷನ ನಾವು ಅದು ನಿಷ್ಠೆಯಿಂದ ಪಾಲಿಸ್ಬೇಕು. ಪಕ್ಷದ ಒಬ್ಬ ನಾಯಕ ಅಂತ ಅವ್ರು ಗುರುತಿಸ್ಕೊಳಕ್ ಬಯಸ್ತಿರ್ಲಿಲ್ಲ. ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಪಡ್ತಾ ಇದ್ದಂಥವ್ರು. ಅಲ್ಲಿ ಹೋಗಿ ಅಟೆಂಡ್ ಮಾಡಿ ನೋಡಿ, ಇಷ್ಟೆಲ್ಲ ಪ್ರೋಸೆಸ್ ಎಲ್ಲ ಆಗಿ ಕೊನೆ ಗಳಿಗೆನಲ್ಲಿ ಹಾಸ್ಪಿಟಲೈಸ್ ನಾವು ಮಾಡಿದ್ವಿ. ಅಂದರೆ ನಮಗೆ ಅವ್ರು ಕೊನೆ ಉಸಿರಿರೋವರೆಗೂ ಪಕ್ಷಕ್ಕೋಸ್ಕರ ದುಡ್ಡಿದ್ದಾರೆ ಅವರು. ಪಕ್ಷ ಅದನ್ನ ಅದು ಸಮಯದಲ್ಲಿ ರೆಕಗ್ನೈಸ್ ಮಾಡಿಲ್ಲ. ಅವ್ರ ನಿಧನದ ನಂತರ ನಾನು ಕೂಡ ವಿಧಾನ ಪರಿಷತ್ಗೆ ಅವಕಾಶ ಇರುವಾಗ ಕೇಳಿದೆ, ಅದು ನಮಗೂ ಕೂಡ ಅವಕಾಶ ಆಗಲಿಲ್ಲ. ಆ ನಂತರ ನನ್ನ ಮಗನಿಗೆ ಇವಾಗ ಕೇಳ್ತಾ ಇದ್ವಿ, ಅದರಲ್ಲೂ ಏನು ಅಂತ ಒಂದು ಒಳ್ಳೆ ರೆಸ್ಪಾನ್ಸ್ ಬರಲಿಲ್ಲ. ನೋಡೋಣ ಮುಂದೆ ಒಳ್ಳೆ ಅವಕಾಶ ಸಿಗ್ಬೋದು ಅನ್ನೋ ಭರವಸೆ ಇಟ್ಕೊಂಡಿದ್ದೀವಿ ನಾವು. ಮಂಜುನಾಥ್ ಸಾಹೇಬ್ರ 9ನೇ ವರ್ಷದ 400ನೇ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ಈ ಕರ್ನಾಟಕ ರಾಜ್ಯದಲ್ಲಿ SC ಕಾಂಗ್ರೆಸ್ಸನ್ನು ಇವತ್ತು ದಲಿತರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಒಂದು ದಲಿತರಿಗೆ ಯಾವುದೇ ಥರ ಅವಕಾಶ ಮಾಡಿಕೊಟ್ಟಿದ್ದೀವಿ. ರಾಜ್ಯಾಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಅವರು ಆಯ್ಕೆ ಆದ ಮೇಲೆ ಇಡೀ ಕರ್ನಾಟಕದಾದ್ಯಂತ ದಲಿತರನ್ನ ಸಂಘಟನೆ ಮಾಡಿ ಒಂದು ಮುಂಚೂಣಿಕೆಯಲ್ಲಿ ಏನು ಮುಂದೆ ಎಲ್ಲ ಸೇವಾದಳ, NSC ಕಾಂಗ್ರೆಸ್ಸು, ಯೂತ್ ಕಾಂಗ್ರೆಸ್ ಅಂದರೆ ಭಾರಿ ಪ್ರಬಲವಾದಂಥ ಕಾಂಗ್ರೆಸ್ಸಲ್ಲಿ ಪ್ರಬಲವಾದಂಥ ಹುದ್ದೆಗಳು ಆ ಸರಿಸಮವಾಗಿ SC ಕಾಂಗ್ರೆಸ್ಸನ್ನು ಆ ಮಟ್ಟಿಗೆ ತಂದಂಥ ಕೀರ್ತಿ ನಮ್ಮ ಮಂಜುನಾಥ್ ಅವ್ರಿಗಿದೆ. ಹಾಗೆ ಅವರು ಈ ಭಾಗದಲ್ಲಿ MSCಗಳಾಗಿ ಅತ್ಯುತ್ತಮವಾದ ಕೆಲಸ ಮಾಡಿದ್ದಾರೆ. ಅವ್ರ ಮಗ ಕೂಡ ಕಾನೂನು ಪದವೀಧರರಾಗಿದ್ದಾರೆ. ಈ ಸಂಸ್ಥೆ TN ವಿದ್ಯಾರ್ಥಿ ನಿಲಯದ ಅಧ್ಯಕ್ಷರಾಗಿದ್ದಾರೆ. ಮುಂದೊಂದು ದಿನಗಳಲ್ಲಿ ನರಸೀಪುರದ ಅವಕಾಶ ಬಂದಾದರೆ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ ಮುಂದೊಂದು ದಿನಗಳಲ್ಲಿ ಅವಕಾಶ ಮಾಡಿಕೊಟ್ರೆ ಎಲ್ಲ ಜನಾಂಗದವರು ಮತ್ತು ನಮ್ಮ ದಲಿತರು ಅವ್ರ ಪರ ಇದ್ದೀವಿ ಅನ್ನೋದು ಈ ಸಂದರ್ಭದಲ್ಲಿ